ಬೀಳ್ಕೊಡುಗೆ ಸಮಾರಂಭ, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಶಿಕ್ಷಕರ ಭಾಷಣ. ವೇದಿಕೆಯ ಮೇಲಿರುವ ಗಣ್ಯರೇ, ಮುಖ್ಯೋಪಾಧ್ಯಾಯರೇ, ನನ್ನ ಪ್ರೀತಿಯ ಸಹೋದ್ಯೋಗಿ ಮಿತ್ರರೇ ಹಾಗೂ ಈ ಸಮಾರಂಭದ ಕೇಂದ್ರ ಬಿಂದುಗಳಾದ ನನ್ನ ಹೆಮ್ಮೆಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಶುಭೋದಯ. ಇಂದು ನಾವೆಲ್ಲರೂ ಇಲ್ಲಿ ನೆರೆದಿರುವುದು ಒಂದು ವಿಶಿಷ್ಟ ಸಂದರ್ಭಕ್ಕಾಗಿ. ಇದು ಒಂದು ಮುಕ್ತಾಯವಲ್ಲ, ಬದಲಿಗೆ ಹೊಸ ಪಯಣದ ಆರಂಭ. ಹಕ್ಕಿಗಳು ರೆಕ್ಕೆ ಮೂಡಿದ ಮೇಲೆ ಆಕಾಶಕ್ಕೆ ಹಾರಲೇಬೇಕು, ಹೌದು ತಾನೆ? ಹಾಗೆಯೇ ಇಲ್ಲಿಯವರೆಗೆ ನಮ್ಮ ಶಾಲೆ ಎಂಬ ಗೂಡಿನಲ್ಲಿ ಅಕ್ಷರ ಕಲಿತ ನೀವು ಈಗ ವಿಶಾಲವಾದ ಜಗತ್ತಿಗೆ ಹಾರಲು ಸಿದ್ಧರಾಗಿದ್ದೀರಿ. ಮಕ್ಕಳೇ, ಜೀವನದಲ್ಲಿ ನಮಗೆ ಬೇಕಾದ್ದು ಕೇವಲ ಅಂಕಗಳಲ್ಲ, ಬದಲಿಗೆ ಸಂಸ್ಕಾರ. DVಜಿಯವರು ತಮ್ಮ ಕಗ್ಗದಲ್ಲಿ ಹೀಗೆ ಹೇಳಿದ್ದಾರೆ: ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂದು. ಅಂದ್ರೆ, ಸಾಧನೆಯ ಶಿಖರ ಏರಿದಾಗಲೂ ಹುಲ್ಲಿನಂತೆ ವಿನಯವಿರಲಿ, ಮನೆಯವರಿಗೆ ಮಲ್ಲಿಗೆಯಂತೆ ಸುಗಂಧ ನೀಡುವವರಾಗಿ, ಕಷ್ಟಗಳು ಬಂದಾಗ ಕಲ್ಲಿನಂತೆ ಧೈರ್ಯದಿಂದಿರಿ ಮತ್ತು ಸಮಾಜದಲ್ಲಿ ಬೆಲ್ಲದಂತೆ ಸಿಹಿಯಾಗಿ ಬೆರೆತು ಬಾಳಿ. ಇದು ನಿಮ್ಮ ಜೀವನದ ಮಂತ್ರವಾಗಲಿ. ಪರೀಕ್ಷೆಯ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಈಗ ನಿಮ್ಮ ಮುಂದೆ ವಾರ್ಷಿಕ ಪರೀಕ್ಷೆಗಳಿವೆ. ಪರೀಕ್ಷೆ ಎಂದರೆ ಭಯ ಬೇಡ, ಹಬ್ಬದಂತೆ ಆಚರಿಸಿ. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಮಾತಿನಂತೆ ನೀವು ಶ್ರದ್ಧೆಯಿಂದ ಅಭ್ಯಾಸ ಮಾಡುವುದನ್ನೇ ನಿಮ್ಮ ಕಾಯಕವಾಗಿಸಿಕೊಳ್ಳಿ. ಫಲ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ನೆನಪಿಡಿ, ಆಳಾಗಬಲ್ಲವನು ಅರಸನಾಗಬಲ್ಲ. ಈಗ ಯಾರು ಕಷ್ಟಪಟ್ಟು ಓದುತ್ತಾರೋ ಅವರೇ ಮುಂದೆ ಭವಿಷ್ಯದ ನಾಯಕರಾಗುತ್ತಾರೆ. ಜಗತ್ತು ವಿಶಾಲವಾಗಿದೆ, ಇಲ್ಲಿ ಸವಾಲುಗಳು ಹೆಚ್ಚು. ಆದರೆ ನಿಮ್ಮಲ್ಲಿ ಆತ್ಮವಿಶ್ವಾಸವಿದ್ದರೆ ಯಾವುದೂ ಅಸಾಧ್ಯವಲ್ಲ. ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಹೀಗೆ ಹೇಳಿದ್ದಾರೆ: ನೀವು ಜಗತ್ತಿನಲ್ಲಿ ಯಾವ ಬದಲಾವಣೆಯನ್ನು ನೋಡಬಯಸುತ್ತೀರೋ ಮೊದಲು ಆ ಬದಲಾವಣೆ ನಿಮ್ಮಿಂದಲೇ ಆರಂಭವಾಗಲಿ ಎಂದು. ಉತ್ತಮ ನಡವಳಿಕೆ ನಿಮ್ಮದಾಗಿರಲಿ. ನಿಮ್ಮ ಹೆತ್ತವರಿಗೆ ಮತ್ತು ನಿಮ್ಮನ್ನು ಬೆಳೆಸಿದ ಈ ಶಾಲೆಗೆ ಗೌರವ ತರುವ ಕೆಲಸ ಮಾಡಿ. ಕೊನೆಯದಾಗಿ ಒಂದು ಮಾತು. ಪ್ರೀತಿಯ ಮಕ್ಕಳೇ, ನೀವು ನಮ್ಮ ಶಾಲೆಯ ಅಂಗಳದಲ್ಲಿ ಆಡಿದ ಮಾತುಗಳು, ನಿಮ್ಮ ನಗು, ನಿಮ್ಮ ತುಂಟಾಟಗಳು ಎಲ್ಲವೂ ನಮಗೆ ನೆನಪಾಗಿ ಉಳಿಯುತ್ತವೆ. ನಿಮ್ಮ ಮುಂದಿನ ದಾರಿ ಹೂವಿನ ಹಾಸಿಗೆಯಾಗಲಿ. ಸೋಲಿಗೆ ಎದೆಗುಂದಬೇಡಿ, ಗೆಲುವಿಗೆ ಬೀಗಬೇಡಿ. ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ಬಳ್ಳ